ನಾನು ಇಂಟರ್ವ್ಯೂ ಒಂದು ನೋಡಿದೆ ಸರ್. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಗೋಲ್ಡ್ ತಗೋಬೇಡಿ ಅಂತೆಲ್ಲ ಹೇಳೋದಕ್ಕೆ ಬದಲಾಗಿ ಗೋಲ್ಡ್ ಇಂಪೋರ್ಟ್ ನೇ ಬ್ಯಾನ್ ಮಾಡ್ಬಿಡಿ. ಅದು ಬ್ಲಾಕ್ ಮನಿ ತಾನೆ. ಗೋಲ್ಡ್ ಇಂಪೋರ್ಟ್ ನೇ ಬ್ಯಾನ್ ಮಾಡ್ಬಿಟ್ಟು ಮುಂದಿನ 5 ವರ್ಷಕ್ಕೆ ಗೋಲ್ಡ್ ಇಂಪೋರ್ಟ್ ನೇ ಬ್ಯಾನ್ ಮಾಡ್ಬಿಡಿ. ಅದೇ ನಾನು ಹೇಳ್ತೀನಿ, ಈಗ ವೇಪಿಂಗ್ ಬ್ಯಾನ್ ಅಂತ ಇಂಡಿಯಾದಲ್ಲಿ ವೇಪಿಂಗ್ ಮಾಡದೇ ಇದ್ದಾರಾ? ಇದೆ ಇದೆ ಅಲ್ವಾ? ಅದರಿಂದ ಜನರಿಗೆ ಒಂದು ಆಸೆ ಅಂತ ಇದ್ದಾಗ ನೀನು ಬ್ಯಾನ್ ಅನ್ನ ಮಾಡೋದಕ್ಕಾಗಲ್ಲ. ಇಲ್ಲ ಸರ್, ನಾನು ಹೇಳಕ್ ಬರ್ತಾ ಇರೋ ಒಂದು ಪಾಯಿಂಟ್, 5 ವರ್ಷಕ್ಕೆ ಗೋಲ್ಡ್ ಇಂಪೋರ್ಟ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರೆ ಸ್ಮಗ್ಲಿಂಗ್ ಬರುತ್ತೆ. ಇಂಡಿಯಾದಲ್ಲಿ ಇರುವಂತ ಗೋಲ್ಡ್ ನೆಲ್ಲ ರೀಸೈಕಲ್ ಮಾಡಿ ಅಂತ ಯಾವನ್ ತಗೋತಾನೆ? ಅದಕ್ಕೆ ರೀಫಾರ್ಮ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಏನ್ ರಿಫಾರ್ಮ್ ನೀನ್ ಕೊಡ್ತೀಯಾ? ಕತ್ತಲ್ ಹಾಕೊಂಡಿದ್ಯಲ್ಲ ಕೊಡು. ಅದೇನೋ 1-2 ಇಟ್ಟಿದೀನಿ ಸರ್. ತಂಗಿದ ಕೊಡೋದಿಲ್ಲ ಅಲ್ವಾ? ಇನ್ನಿಂದ ಹೇಳ್ಬಾರ್ದು, ಯಾವನ್ನು ಕೊಡೋದಿಲ್ಲ. ಅದು ಕೊಡ್ಬೋದಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಕೊಡೋದಿಲ್ಲ. ಲಾಕರಲ್ಲಿ ಮುಚ್ಚಿಕ್ಬಿಡ್ತಾರೆ. ತಾಯ್ಕೇಳ್ವಿ ಎಲ್ಲ ನೋಡಿದ್ಯಲ್ವಾ? ಆ ಥರ ಸೇರಿಸಿಟ್ಟಿರೋಂಥದ್ದು ಯಾವನು ಕೊಡೋದಿಲ್ಲ. ನೀನೀಗ ವೈಟ್ ಮಾರ್ಕೆಟಲ್ಲಿ ತಗೋತೀಯಾ, ಬ್ಲಾಕ್ ಮಾರ್ಕೆಟಲ್ಲಿ ತಗೋತೀಯಾ ಅನ್ನೋದಷ್ಟೇ ಪ್ರಶ್ನೆ. ಸೊ ಚಿನ್ನ ಯಾವತ್ತಿಗೂ ಜನ ತಗೋತಾನೆ ಇರ್ತಾರೆ. ಈ ಜ್ಯುವೆಲರಿ ಸೇಲ್ಸ್ ವಾಲ್ಯೂಮ್ ಅಂತ ಅನ್ನೋದು ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಅನ್ನೋಂತ ಒಂದು ಲೆವೆಲ್ ಅಲ್ಲಿ ಅಫಿಷಿಯಲ್ ಸೇಲ್ಸ್ ಕಡಿಮೆ ಆಗ್ತಾ ಇದೆ. ಅಫಿಷಿಯಲ್ ಸೇಲ್ಸ್ ಅನ್ಅಫಿಷಿಯಲ್ ಸೇಲ್ಸ್ ಅನ್ನೋದು ನಮಗೆ ಗೊತ್ತಿಲ್ಲ. ಆ ರೀತಿ ಕಡಿಮೆ ಆಗುವಾಗ ಇದು 10 ಇಯರ್ ಲೋಗೆ ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತ ಒಂದು ರಿಪೋರ್ಟ್ ಇದೆ ಸರ್. ಸೊ ಈ ರೀತಿ ಎಲ್ಲ ಆಯ್ತು ಅಂತಂದ್ರೆ ಟೈಟನ್, ಕಲ್ಯಾಣ್ ಜ್ಯುವೆಲರ್ಸ್, ತಂಗಮೈಲ್, ಮಣಪುರಂ ಈ ರೀತಿಯಾದಂತ ನಮ್ಮ ಹೆಜ್ಜೆಲ್ಲ ಏಟು ತಿನ್ನತ್ತೇನೋ ಅನ್ನುವಂತ ಒಂದು ಭಯ ಇದೆ. ಮಣಪುರಂ ಎಲ್ಲ ಎಲ್ಲಿ ಇಟ್ಟು ತಿನ್ನುತ್ತೆ? ಜನರಿಗೆ ಸಾಲ ಬೇಕು, ಚಿನ್ನ ಅಡ ಇಡ್ತಾರೆ, ಸಾಲ ತಗೋತಾರೆ. ಆಲ್ರೆಡಿ ಅವನು ಮಣಪುರಮು ತೋಟು ಸೇರಿ ಒಂದು 100 ಟನ್ ಇಟ್ಟಿದ್ದಾರೆ. ಅದೇ 25,000 ಆಗುತ್ತಂತೆ. ಇರೋದನ್ನ ಸರ್ಕ್ಯುಲೇಟ್ ಮಾಡಿದ್ರೇನೆ ಅವನು ಈಗ ಸದ್ಯಕ್ಕೆ ಸಾಲ ಕೊಟ್ಕೊಂಡಿರ್ತಾನೆ. ಅಂದ್ರೆ ಈ ಕನಸು ಕಾಣ್ಬೋದು. ಓಕೆ ಸರ್, ಈಗ ನೆಕ್ಸ್ಟ್ ಈಗ ಸ್ಟಾಕ್ ಅನ್ನ ನೋಡಿದ್ರಿ ಅಂತಂದ್ರೆ ಟೈಟನ್, ಕಲ್ಯಾಣ್, ತಂಗಮೈಲ್ ಈ ತರ ಇರೋದೆಲ್ಲ ನಾವು ಹೆಚ್ಚಿಗೆ ಇಟ್ಟಿದೀವಲ್ಲ ಸರ್, ಅದೇನಾದ್ರೂ ಏಟ್ ತಿನ್ನುತ್ತಾ ಮಾರೋದಕ್ಕೊಂದು ಅವಕಾಶ ಸಿಗುತ್ತೆ ಅಂತ ನೋಡ್ಬೋದು. ಎಲ್ಲ ಒಂದು ಅವಕಾಶನೇ. ಈಗ ನಾಟ್ಕೋ ನಿನ್ನೆ 13% ಬಿದ್ದಿದೆ, ಇನ್ನೂ ಕೂಡ ಬೀಳತ್ತೆ. ನಾಟ್ಕೋನ ಕನ್ಸಿಡರ್ ಮಾಡೋದಕ್ಕೆ ಒಂದು ಅವಕಾಶ. ನಾಟ್ಕೋನ ಪ್ರಕಾರ ವರ್ಲ್ಡ್ ಸ್ಟಾಕ್ಸ್ ಬಗ್ಗೆ ಫಾರಿಗ ಹೇಳ್ಬಿಟ್ರು. ನೆಕ್ಸ್ಟ್ ಈಗ ನಾಟ್ಕೋದಲ್ಲಿ ನೋಡಿದ್ರೆ ನಾಟ್ಕೋದ ರಿಸಲ್ಟ್ ಕವಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾಟ್ಕೋದಲ್ಲಿ ರಿಸಲ್ಟ್ ಇಲ್ಲ, ಸೆಲ್ಫೇ ಇಲ್ಲ. ಓಕೆ, ಆದ್ರೆ ನನಗೆ ಗೊತ್ತಿದಂಗೆ ಅವರು 2 ಕ್ವಾರ್ಟರ್ಗೆ ಮುಂಚೆ ದೇರ್ ಇಸ್ ಅನ್ ಎಲಿಫೆಂಟ್ ಇನ್ ದ ರೂಲ್ ಅಂತ ಒಂದು ಕಾನಕಾನಲ್ಲಿ ಹೇಳಿರೋದಾಗಿ ಅದೇ ನೀವು ಒಂದು ವಿಷಯ ಹೇಳಿದ್ರಿ, ಒಂದು 6 ತಿಂಗಳು ಆಗಿರ್ಬೋದು ಅಂತ ಅನ್ಕೋತೀನಿ ಸರ್. ಆದ್ರೆ ನೀವು ಹೇಳಿದ್ರಿ ಏನೋ ಸಮಸ್ಯೆ ಅವರ ತರ ಇದೆ ಅನ್ನೋದು 2026-27 ಅಲ್ಲಿ ನಾವು ಅವರಿಂದ ದುಡ್ಡದಾಗಿ ಏನೋ ಎದುರು ನೋಡಕ್ ಆದಲ್ಲ. 26 ರೆವಿಲ್ಮೆಂಟ್ ಅಂತ ಮಾಡ್ತಾ ಇದ್ರು. ಈಗ ರೆವಿಲ್ಮೆಂಟ್ ಅಲ್ಲಿ ಎಕ್ಸ್ಕ್ಲೂಸಿವಿಟಿ ಹೋಗ್ಬಿಟ್ಟಿದೆ. ಸೆಮಿಗ್ಲೂಟೆನ್ ಬೇರೆ ಯಾರ ಜೊತೆ ಸೇರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಅವನೇನು ಹೇಳ್ಬಿಟ್ಟ ಅಂತಂದ್ರೆ 26-27ರಲ್ಲಿ ಟೋಟಲ್ ಪ್ರಾಫಿಟ್ 750 ಕೋಟಿನೇ ಇರುತ್ತೆ. ಇದು ಅವ್ರದ್ದು 3 ವರ್ಷದ ಇದು ಅಂತ ಓಪನ್ ಆಗಿ ಹೇಳಿದ್ದಾಳೆ. ನನ್ನ ಹತ್ರ ದೊಡ್ಡದಾಗಿ ಲಾಂಚ್ ಮಾಡೋದಕ್ಕೆ ಯಾವ ಪ್ರಾಡಕ್ಟು ಇಲ್ಲ. ನಾನು ಲಾಂಚ್ ಮಾಡೋದಕ್ಕೆ ಹೆಂಗಿದ್ರು ನನಗೆ 1 ವರ್ಷ ಆದಮೇಲೆ ಆಗುತ್ತೆ. ಈಗ ಸದ್ಯಕ್ಕೆ ನಾನು ಸೌತ್ ಆಫ್ರಿಕಾದಲ್ಲಿ ತಗೊಂಡಿರುವಂಥ ಕಂಪನಿ ನನಗೆ FD ರೇಟಲ್ಲಿ ರಿಟರ್ನ್ ಕೊಡುತ್ತೆ. 3,000 ಕೋಟಿ ಏನೋ ಕ್ಯಾಶ್ ಇಟ್ಟಿದ್ದಾರೆ, 2,500 3,000 ಕೋಟಿನೇನೋ. ಅದನ್ನು ನಾನು ಡಿವಿಡೆಂಟ್ ಆಗೋ ಕ್ಯಾಶ್ ಬ್ಯಾಕ್ ಆಗೋ ಕೊಡೋದಿಲ್ಲ. ಇದೆಲ್ಲ ಸತ್ಯ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಅವನೇನು ಹೇಳ್ತಾನೆ ಅಂತಂದರೆ, ಈ ಕ್ರಾಪ್ ಕಂಪನಿನ ಬೇಡೆ ಮಾಡಿ ನಿಮಗೆ ಬೇರೆ ಶೇರ್ ಆಗಿ ಕೊಟ್ಬಿಡ್ತೀನಿ. ಅಂದರೆ ಅವ ಈ ITC ಹೋಟೆಲ್ ಬಂದಿರ್ತಾರ, ಒಂದು ಬೇರೆ ಕಂಪನಿ ಬರುತ್ತೆ. 1 ವರ್ಷ ಆದಮೇಲೆ ನಾನು ಚೆನ್ನಾಗಿ ಗೇರ್ ಹಾಕಿ ರೆಡಿಯಾಗಿ ಹಲವು ಪ್ರಾಡಕ್ಟ್ನ ಲಾಂಚ್ ಮಾಡ್ತೀನಿ. ಅಂದರೆ ಈ ಬೇಸಿಕ್ಕಾಗಿ ಏನು ಹೇಳ್ತಾನೆ ಅಂತಂದರೆ, ನಾನು ಮುಂದಿನ 1 ವರ್ಷ ಸ್ವಲ್ಪ ಎಕ್ಸಸೈಸ್ ಮಾಡೋದಕ್ಕೆ ಜಿಮ್ಗೆ ಹೋಗಿರ್ತೀನಿ, ಸರ್ಜರಿಗೆ ಹೋಗಿರ್ತೀನಿ, ಸರ್ಜರಿಗೆ ಹೋಗಿ ರಿಯಾಬ್ ಮಾಡಿ ಜಿಮ್ಮಲ್ಲಿ ಇರ್ತೀನಿ. ಜಿಮ್ಮಿಂದ ನಾನು ತಿರ್ಗಾ ಹೊರಗಡೆ ಬರ್ತೀನಿ. ಆದರೆ ನನಗೂ ಬೇರೆ ಸ್ಟಾರ್ಟಪ್ಗೂ ಏನು ವ್ಯತ್ಯಾಸ ಅಂತಂದರೆ, ನನ್ನ ಹತ್ರ ದುಡ್ಡು ತುಂಬಾ ಇದೆ, ಪ್ರಾಫಿಟ್ ಕೂಡ 1,000 ಕೋಟಿ ಹತ್ರ ಮಾಡ್ತೀನಿ. ನನ್ನ ಕ್ಯಾಶ್ ಬ್ಯಾಲೆನ್ಸು ಇರುತ್ತೆ, ಅದೇ ಲಾಸ್ ಇರೋದಿಲ್ಲ. ಪ್ರಾಫಿಟ್ ಗ್ರೋತ್ ಇರೋದಿಲ್ಲ, ಪ್ರಾಫಿಟ್ ಡ್ರಾಪ್ ಇರುತ್ತೆ. ಅದಾದ್ಮೇಲೆ ಹಲವು ಪ್ರಾಡಕ್ಟ್ಸ್ನ ನಾನು ಲಾಂಚ್ ಮಾಡಿ ತಿರ್ಗಾ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇನೇ ಮ್ಯಾಟರ್. ಮಾರ್ಕೆಟ್ನ ಹೊಡಿತಾ ಇದೆ. ಈ ನ್ಯೂಸ್ನ ಓಪನ್ ಆಗಿ ಹೇಳ್ತಾ ಇದ್ದಾಳೆ. ಒಂದು ರೆವಿಲ್ಮೆಂಟ್ ಹೊಟ್ಟೋಯ್ತು, ಇನ್ನೊಂದು ಬರಲಿದೆ. ಅದು ಬರೋದಕ್ಕೆ 1 ಇಯರ್ ಗ್ಯಾಪ್ ಇದೆ. ಅದೆಲ್ಲ ಎಲ್ಲ ಮಾಡಿ ನಾವು ಶುದ್ಧವಾಗಿ ಇಟ್ಟಿರ್ತೀವಿ. ಸಿಪ್ಲಾದಲ್ಲಿ ಕೂಡ ಅದನ್ನೇ ಹೇಳ್ದ. ಸಿಪ್ಲಾದಲ್ಲಿ ಕೂಡ 55% ಫಾಲ್ ಇತ್ತು ಟ್ರಾಫಿಕ್ಸಲ್ಲಿ. ದೇಶದಿಂದ ಸಪ್ಲೈ ಮಾಡುವಂಥ ಒಂದು ಔಷಧಿನ ಇನ್ನೂ ಕೂಡ ಸಪ್ಲೈ ಮಾಡಿಲ್ಲ. ಇನ್ನೂ ಅದರಲ್ಲಿ ಶಾರ್ಟ್ ಫಾಲ್ ಇದೆ ಅಂತ ಹೇಳಿದ್ದಕ್ಕೆ ಮಾರ್ಕೆಟ್ ಪಾಸಿಟಿವ್ ಆಗಿ ಎತ್ತಿತ್ತು. ಇವನ್ನ ನೆಗೆಟಿವ್ ಆಗಿ ನೋಡ್ತಾ ಇದೆ. ನಮಗೆ ಹಾಕಿ ಇದೆ, ನಾವು ಎತ್ಕೊಂಡು ಓಡೋದಷ್ಟೇ. ಸೊ ಹಾಕಿ ಟೈಮ್ ನೆಕ್ಸ್ಟ್ 1 ಇಯರ್ ನಾಟ್ಕೋದಲ್ಲಿ ನಿಧಾನವಾಗಿ 1-2 ಅಂತ
ಕನ್ಸಿಡರೇಷನ್ ಮಾಡ್ತಾನೇ ಇರ್ಬೋದು. ಸರ್ ಹೇಳೋದು 1-2 ಅಂತಂದ್ರೆ ಅದು ಟಿಫನ್ ಕಾಫಿ ರೇಂಜ್ ಸರ್. ಹಾಕಿ ಅಂತಂದ್ರೆ ನಾವು ಒಳಗಡೆ ಮುದ್ದಿ ಆಟ ಆಡುವಂತ ಸಮಯ. ಹಾಕಿ ಎತ್ಬಿಟ್ಟು ಟಿಫನ್ ಕಾಫಿ ತರ ತಗೋಬಹುದು. ಏನು ಸರ್ ಇಲ್ಲೊಂದು ಫ್ರೆಂಡ್ಸ್ ತಗೊಂಡ್ಬಿಟ್ರಿ ಇಲ್ಲೊಂದು ಫ್ರೆಂಡ್ಸ್ ತಗೊಂಡ್ಬಿಟ್ರಿ. ಹಾಕಿ ಎತ್ಕೊಂಡು ಲಂಚ್ಗೆ ಹೋಗ್ಬೋದು ಅಂತ ಕನ್ಸಿಡರ್ ಮಾಡಿ ಊಟಕ್ಕೆ ಹೋಗ್ಬೋದು. ಇವಾಗಿಲ್ಲ ಆದ್ರೆ ಇವಾಗಿಲ್ಲ. ಸರ್ ಒಂದು 5 ಶೇರ್ ಮಾತ್ರ ಕೇಳ್ತೀನಿ ಸರ್. ಟೋಟಲ್ 10 ಶೇರ್, ಇವತ್ತು 5, ನಾಳೆ 5 ಕೇಳ್ತೀನಿ. ಬಿಕಾಸ್ ಈ ವಾರದಲ್ಲಿ ಇವರೇನೆ ಟಾಪ್ ಮೂವರ್ಸ್ ಆಗಿದ್ದಾರೆ. ಇದರಲ್ಲಿ ಕೆಲವೊಂದು ಶೇರ್ಸು ನಮ್ಮ ಈ ಪಟಾಕಿ ಲಿಸ್ಟು. ಈಶ್ವರ್ ಮೋಟಾರ್ಸ್ ಒಳ್ಳೆ ಕಂಪನಿ, ತುಂಬಾ ಕಾಸ್ಟ್ಲಿ. 36 ರೂಪಾಯಿ ಅಷ್ಟೇ ಇದೆ ಸರ್. ನಮ್ಗೆ ಆಗ್ಬರಲ್ಲ ಬಾಸ್. ಸರ್ 30ರಿಂದ 36. ನನಗೆ ಆಗ್ಬರಲ್ಲ ಬಾಸ್. ಮುಂದೆ ಏನಿದೆ ನೋಡಿ, ಅಲ್ಲೇ ಒಳ್ಳೆ ಕಂಪನಿ. ಅಶೋಕ್ ಲೈಲಾಂಡ್ ಸರ್ 26p 18ಕ್ಕೆ ಬರುತ್ತೆ, ಆದಷ್ಟು ಬೇಗ ಅವಾಗ ನೋಡ್ಕೊಳ್ಳೋಣ. 18ಕ್ಕೆ ಬರುತ್ತೆ. ಯಾವ ಬೇಸಿಸ್ ಅಲ್ಲಿ ಅದನ್ನ ಹೇಳ್ತಾ ಇದ್ದೀರಾ ಸರ್? ಕಮರ್ಷಿಯಲ್ ವೆಹಿಕಲ್ ಔಟ್ ಆಫ್ ಫೇವರ್ ಆಗುತ್ತೆ. ಒಬ್ಬ ಟಾಟಾ ಬೇರೆ ಈಗಾಕೊಂಡು ಒಳಗಡೆ ಇಳಿದಷ್ಟಕ್ಕೆ ಅಶೋಕ್ ಲೈಲಾಂಡ್ಗೆ ಫ್ಯೂಚರ್ ಇಲ್ಲ ಅಂತ ಅನ್ಕೋಬಹುದಾ? ಆ ರೀತಿನ ಏನಿಲ್ಲ. 18 ಹತ್ರ ಬಂದ್ರೆ ಯು ಥಿಂಕ್ ಅಬೌಟ್ ಕನ್ಸಿಡರ್. ಓಕೆ ಸರ್. ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ 10%, PE ಬಂದು 23. ಡ್ರಾಪ್ ಆದ್ರೆ ಕನ್ಸಿಡರ್ ಮಾಡಿ. 23ನೇ ಕಾಸ್ಟ್ಲಿನೋ ಸರ್? ಇನ್ನೂ ಒಂದು 10% ಕಡಿಮೆ ಆಗ್ಲಿ ಸರ್. ಹಂಗಂದ್ರೆ 13ಕ್ಕೆ ಹೋಗು. 10% ಅಪ್ಪ. 10% ಅಂದ್ರೆ ಇನ್ನೊಂದ್ 2.5% ಕಡಿಮೆ ಆಗ್ಬೇಕು. ಎಕ್ಸೈಲ್ ಇಂಡಸ್ಟ್ರೀಸ್ ಸರ್ ತುಂಬಾ ಕಾಸ್ಟ್ಲಿ ಅಪ್ಪ. 38-39 ವೆಲ್ಲರ್ಟ್ ನಾವು ತುಂಬಾ ಕನ್ಸಿಡರ್ ಮಾಡಿದೀವಿ ಪಾಸ್ಟ್ ಅಲ್ಲಿ. ಹ್ಯಾಪಿಯಾಗಿ ಸ್ಟಾಕ್ ನೋಡೋಣ, ವೀಕ್ಷಣೆ ಮಾಡೋಣ. ಓಕೆ ಸರ್, ಫೈನ್. ಇನ್ನೂ ಶೇರ್ಸ್ ಇದೆ. ಈಗ ನನ್ಗೆ ಇಲ್ಲೊಂದು ಪ್ರಶ್ನೆ ಇದೆ, ಅದನ್ನ ನಾಳೆ ನೀವು ಎಕ್ಸ್ಪ್ಲೈನ್ ಮಾಡಿ ಸರ್. ಅದೇನು ಅಂತಂದ್ರೆ ಇವತ್ತು ಬೆಳಗ್ಗೆ ಕೂಡ ಈವೆಂಟ್ ಅಲ್ಲಿ ತುಂಬಾ ಜನ ಕೇಳಿದ್ರು. ಅದೇನು ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಆಗಿರೋದ್ರಿಂದ ಬ್ಯಾಟ್ರಿಗೆ ಸಂಬಂಧಪಟ್ಟಂತ ಸ್ಟಾಕ್ಸ್ ಯಾವ್ದಾದ್ರು ಇದೆಯಾ? ಅಜ್ರ ಕೇಳ್ತಾ ಇದ್ದಾರೆ. ಆತಾ ಸರೀಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತಂದ್ರೆ ಆಬ್ವಿಯಸ್ ಆಗಿ ಆರ್ತಾ ಜಾಸ್ತಿ ಹೋಗೋದಕ್ಕೆ ಸಾಧ್ಯತೆ ಇದೆ ಅಷ್ಟೇ ಕೇಳ್ತಾ ಇದ್ದಾರೆ ಸರ್. ಇದು ಏನು ಅಂತ ಅನ್ನೋದನ್ನ ನಾಳೆ ನೀವು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತಂದ್ರೆ 10-15 ವರ್ಷದಲ್ಲಿ ಇವಿ ಜಾಸ್ತಿ ಆಗುತ್ತೆ ಅಂತಂದ್ರೆ ಅದರಿಂದ ದುಡ್ಡು ಮಾಡೋದಕ್ಕೆ ಆಗುತ್ತಾ ಅಂತ ನಾವು ಟ್ರೈ ಮಾಡ್ತೀವಿ ಸರ್. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸೋರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಅದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.